ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸತ್ಯಜ್ಞಾನಸುಖಸ್ವರೂಪಮಮಲಂ ಕ್ಷೀರಾಬ್ಧಿಮಧ್ಯಸ್ಥಲಂ ಯೋಗಾರೂಢಮತಿಪ್ರಸನ್ನವದನಂ ಭೂಷಾ ಸಹಸ್ರೋಜ್ವಲಂ ತ್ರಕ್ಷಂ ಚಕ್ರಪಿನಾಕಸಾಭಯವರಾನ್ ಬಿಭ್ರಾಣಮರ್ಕಚ್ಛವಿಂ ಛತ್ರೀಭೂತಫಣೀಂದ್ರಮಿಂದುಧವಲಂ ಲಕ್ಷ್ಮೀನೃಸಿಂಹಂ ಭಜೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಭಕ್ತಾನಾಂ ಮಾನಸಾಂಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವಿದ್ಯಾಶ್ರೀಶತೀರ್ಥಗುರುಭ್ಯೋ ನಮಃ. ವಿಜಯೇಂದ್ರ ತೀರ್ಥ ಶ್ರೀಪಾದರ ಆರಾಧನಾ ಪ್ರಯುಕ್ತ ಅವರ ಅನೇಕ ಎಲ್ಲ ಗ್ರಂಥಗಳ ಒಂದು ಪರಿಚಯಾತ್ಮಕವಾದ ಪ್ರವಚನವನ್ನು ಮಾಡಿಸ್ತಾ ಇದ್ದಾರೆ. ಅದರಲ್ಲಿ ವಿಜಯೇಂದ್ರ ತೀರ್ಥರ ಕೃತಿಗಳು ನೂರಾರು. ಅದನ್ನು ನಮ್ಮ ಕೈಯಲ್ಲಿ ಓದೋದು ದೂರ, ಆ ಹೆಸರುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳೋದೇ ಅತ್ಯಂತ ಕಷ್ಟಕರವಾದದ್ದು. ಅಂತಹದ್ದರಲ್ಲಿ ವಿಜಯೇಂದ್ರ ತೀರ್ಥರ ಪ್ರಧಾನ ವ್ಯಾಖ್ಯಾನ ವ್ಯಾಸತ್ರಯಗಳಲ್ಲಿ ನ್ಯಾಯಾಮೃತಕ್ಕೆ ಅವರ ಲಘ್ವಾಮೋದ ಅಂತ ಒಂದು ವ್ಯಾಖ್ಯಾನ, ನ್ಯಾಯಾಮೃತ ಗ್ರಂಥಕ್ಕೆ ಅವರ ವ್ಯಾಖ್ಯಾನ ಉಪಲಬ್ಧವಾಗಿದೆ. ಆ ಲಘ್ವಾಮೋದ ಅಂತಂದಾಗ ಲಘು ಅನ್ನೋ ಪದ ಇರೋದ್ರಿಂದಾಗಿ ಇನ್ನೂ ಒಂದು ಆಮೋದ ಇದೆ ಅಂತ ನಮಗೆ ತಿಳಿಯುತ್ತೆ. ಎಲ್ಲರೂ ಹೇಳುವಂತೆ ಒಟ್ಟು 3 ಆಮೋದಗಳನ್ನು ನ್ಯಾಯಾಮೃತಕ್ಕೆ ವಿಜಯೇಂದ್ರ ತೀರ್ಥ ಶ್ರೀಪಾದರು ರಚನೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೆಯದು ಲಘ್ವಾಮೋದ ಅಂತ. ಅಂದರೆ ಚಿಕ್ಕ ಮಕ್ಕಳಿಗೆ ಲಘು, ತುಂಬ ಚಿಕ್ಕದಾಗಿ ನಿರೂಪಣೆ ಮಾಡಿರುವಂತಹ ಒಂದು ಗ್ರಂಥ ಅಂತ. ಪ್ರೌಢ ವಿಚಾರಗಳಿರೋದಿಲ್ಲ, ತುಂಬ ಸುಲಭವಾದ ವಿಚಾರಗಳಿರುವಂತಹ ಗ್ರಂಥ ಅಂತ ಹೆಸರು ನೋಡಿದಾಗ ನಮಗೆ ಅನಿಸುತ್ತೆ. ಆದರೆ ಅದನ್ನು ಅಧ್ಯಯನ ಮಾಡಿದರೆ ಎಂಥ ಪಂಡಿತರಿಗೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ. ಅಂತಹ ಹೆಸರು ನೋಡೋಕ್ಕೆ ಲಘ್ವಾಮೋದ, ಆದರೆ ಅದರ ವ್ಯಾಪ್ತಿ ಅನ್ನೋದು ತುಂಬ ಪಂಡಿತರಿಗೂ ಕೂಡ ನಿಲುಕದ ರೀತಿಯಲ್ಲಿ ಬೆಳೆದಿದೆ. ಗುರುವಾಮೋದ ಸಿಕ್ಕಿದರೆ ಮಧ್ಯಮಾಮೋದ, ಗುರುವಾಮೋದ ಅಂತ. ಆ ಗುರುವಾಮೋದ ಸಿಕ್ಕಿದರೆ ಅದು ಎಷ್ಟು ಕಷ್ಟವಾಗಿರಬಹುದು, ಎಷ್ಟು ವಿಚಾರಗರ್ಭಿತವಾಗಿರಬಹುದು ಅಂತ ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ವಿಜಯೇಂದ್ರ ತೀರ್ಥ ಶ್ರೀಪಾದರೆ ಕೆಲವೊಂದು ಕಡೆ ಬರೀತಾರೆ, ಅಧಿಕಂತು ಅಸ್ಮದೀಯ ಗುರುವಾಮೋದೆ ದ್ರಷ್ಟವ್ಯಂ ಅಂತ ಹೇಳಿ ಗುರುವಾಮೋದ ಅನ್ನೋ ಗ್ರಂಥ ಮಾಡಿದೆ ಅಂತ ಸ್ಪಷ್ಟವಾಗಿ ನಮಗೆ ಉಲ್ಲೇಖಗಳು ಸಿಗತ್ತೆ. ಆದ್ದರಿಂದ ಆ ಲಘ್ವಾಮೋದದ ವಿಚಾರವಾಗಿ ಕುರಿತು ನಾನಿಂದು ತಿಳಿಸಲಿಕ್ಕೆ ಇದ್ದೇನೆ. ಈ ಇಡೀ ನಮ್ಮ ಸಂಪೂರ್ಣ ಮಧ್ವ ಸಮಾಜದಲ್ಲಿ ವ್ಯಾಸರಾಜರನ್ನು ವಾದರಂಗಾಚಾರ್ಯ ಅಂತ ಕರೀತಾರೆ. ಅಂದರೆ ವಾದರಂಗ ಅಂತಂದರೆ ವಾದಗಳನ್ನು ಮಾಡಲಿಕ್ಕೆ ಒಂದು ರಣರಂಗ ಇದ್ದ ಹಾಗೆ, ಒಂದು ವೇದಿಕೆ ಹೇಗೋ ವಾದಗಳನ್ನು ಮಾಡಲಿಕ್ಕೆ ಒಂದು ವೇದಿಕೆಗಳನ್ನು ಸೃಷ್ಟಿ ಮಾಡಿ, ಅನೇಕ ಕಡೆ ಸಭೆಗಳನ್ನು ಮಾಡಿ, ವಾದಿಗಳನ್ನು ಸೋಲಿಸಿ, ಈ ರೀತಿಯಾದಂತಹ ಒಂದು ವಾದದ ಶಾಸ್ತ್ರಾರ್ಥ ಪಟುತ್ವವನ್ನು ಎಲ್ಲೆಡೆ ಪಸರಿಸಿದ್ದು ವ್ಯಾಸರಾಜರು ಅಂತ ನಾವು ನೋಡ್ತೇವೆ. ಆದ್ದರಿಂದ ಅವರಿಗೆ ವಾದರಂಗಾಚಾರ್ಯ ಅಂತಲೇ ಹೆಸರು ಇದೆ. ಈಗಿನ ಕಾಲದಲ್ಲಿ ಯಾರೇ ಪಂಡಿತರು, ತುಂಬ ದೊಡ್ಡ ಪಂಡಿತರು ಅಂತ ಒಂದು ಮನ್ನಣೆ ಪಡಿಬೇಕು ಅಂತಂದರೆ ಅವರು ಅವಶ್ಯವಾಗಿ ವ್ಯಾಸತ್ರಯವನ್ನು ಅಧ್ಯಯನ ಮಾಡಿರಲೇಬೇಕು. ಆ ರೀತಿಯಾಗಿ ಈಗ ಪ್ರಚಾರ ಬಂದಿದೆ. ಅಂದರೆ ವ್ಯಾಸತ್ರಯದ ಅಧ್ಯಯನವಿಲ್ಲದೆ ಯಾರೂ ಕೂಡ ಪಂಡಿತರು ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಂಗಾರೆ ಅವರಿಗೆ ಆ ಶಾಸ್ತ್ರಾರ್ಥಗಳಲ್ಲಿ ಭಾಗವಹಿಸುವುದು ಇತ್ಯಾದಿಗಳು ಬರಲಿಕ್ಕೆ ಸಾಧ್ಯ ಇಲ್ಲ.
ಅಂತಹ ನಮ್ಮ ಸಿದ್ಧಾಂತಕ್ಕೆ ಒಂದು ಸುತ್ತ ಗೋಡೆಯಂತೆ ವ್ಯಾಸತ್ರಯ ಅನ್ನೋದು ಇದೆ. ಯಾರೇ ಪ್ರತಿವಾದಿಗಳು ನಮಗೆ ಆಕ್ಷೇಪ ಮಾಡಿದರೂ ಕೂಡ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರಗಳನ್ನು ಹುಡುಕಿದಾಗ ನಮಗೆ ಕೊನೆಗೆ ವ್ಯಾಸತ್ರಯದಲ್ಲಿ ಅದಕ್ಕೆ ಉತ್ತರಗಳು ಸಿಗುತ್ತೆ. ಅದನ್ನೇ ವರ್ಣನೆ ಮಾಡ್ತಾ ಇದ್ದಾರೆ. ವ್ಯಾಸಸೂತ್ರ ಪದಾರ್ಥೋಪನ್ಯಾಸ ಮಾಕರ್ಣ್ಯ ಮಾನ್ಯಪಿ ವ್ಯಾಸರಾಜಸ್ಯ ಭಜತೆ ದಾಸತಾಂ ಕೋನ ಕೋವಿದ. ಯಾವ ಪಂಡಿತರು ವ್ಯಾಸರಾಜರನ್ನು ಆಶ್ರಯಿಸದೆ ವಾಕ್ಯಾರ್ಥಗಳನ್ನು ಮಾಡಲಿಕ್ಕೆ ಸಾಧ್ಯ? ಅಂದಾಗಿ ಎಲ್ಲ ಪಂಡಿತರು ಕೂಡ ವ್ಯಾಸರಾಜರನ್ನು ಸೇವೆ ಮಾಡೇ ಮಾಡ್ತಾರೆ. ಅಂತಹ ಒಂದು ಉತ್ತಮವಾದಂತಹ ಸ್ಥಾನ ಮತ್ತು ನಮ್ಮ ಶಾಸ್ತ್ರದ ಮೇರು ರಕ್ಷಕರಾಗಿ ವ್ಯಾಸರಾಜರು ಇದ್ದಾರೆ. ಆದ್ದರಿಂದಲೇ ನಾವು ಮುನಿತ್ರಯರಲ್ಲಿ ವ್ಯಾಸರಾಜರನ್ನು ನಾವು ನೋಡ್ತೇವೆ. ಅದನ್ನೇ ಹೇಳ್ತಾರೆ ವ್ಯಾಸರಾಜರು ಯಾವ ರೀತಿಯಾಗಿದ್ದರು ಅಂತಂದರೆ, ಯೋ ವ್ಯಾಸ ಮುನಿದಾವಾಗ್ನಿ ಸಚ್ಚಾಸ್ತ್ರ ಮರುತಾ ಸಹ ದದಾಹ ಕುಮತಾರಣ್ಯಂ ಪ್ರಕಾಶಾಯ ತಮಾಶ್ರಯೇ ಅಂತ ವಿಜೇಂದ್ರ ತೀರ್ಥರು ಈ ಮಂಗಳಾಚರಣೆ ಈ ಒಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ಅಂದರೆ ವ್ಯಾಸರಾಜರೆಂಬಂತಹ ಅಗ್ನಿ, ಆ ಅಗ್ನಿ ಒಂದು ದೊಡ್ಡ ಕುಮತಾರಣ್ಯ, ಕೆಟ್ಟ ಮತಗಳೇನಿದೆ ನಮ್ಮ ವಿರುದ್ಧವಾದ ಮತಗಳು ಅವೆಲ್ಲವನ್ನು ನಿರಾಕರಣೆ ಮಾಡಬೇಕು. ಯಾವುದರಿಂದ? ಸಚ್ಛಾಸ್ತ್ರ ಮರುತಾ ಸಹ, ಒಳ್ಳೆಯ ಗಾಳಿ ಏನು ಸತ್ಶಾಸ್ತ್ರವೆಂಬಂತಹ ಗಾಳಿ, ಅದರಿಂದ ಆ ವ್ಯಾಸರಾಜರು ಸಂಪೂರ್ಣವಾದಂತಹ ಕುಮತಾರಣ್ಯವನ್ನು, ಕೆಟ್ಟ ಮತಗಳನ್ನು, ವಿರುದ್ಧ ಮತಗಳನ್ನು, ವೇದ ವಿರುದ್ಧವಾದಂತಹ ಮತಗಳನ್ನು ಅವರು ನಿರಾಕರಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಯದ್ಯಪ್ಯಾನಂದ ತೀರ್ಥೀಯ ಭಾಷ್ಯಮೇವೋಪಪತ್ತಿ ಮತ್ ನತು ಭಾಷ್ಯಾಂತರಾಣೀತಿ ದರ್ಶಿತಂ ಮಮ ದೇಶಿಕೈಹಿ ಅಂತ. ವಾಸ್ತವಿಕವಾಗಿ ಏನು, ನಮ್ಮ ಶಾಸ್ತ್ರವೇ ಸರಿ, ಬೇರೆ ಶಾಸ್ತ್ರಗಳು ತಪ್ಪು ಇತ್ಯಾದಿ ವಿಚಾರಗಳನ್ನು ನಾವು ನ್ಯಾಯಸುಧಾದಿ ಗ್ರಂಥಗಳಲ್ಲೂ ನೋಡ್ತೇವೆ. ಆದರೆ ವ್ಯಾಸತ್ರಯದ ವೈಶಿಷ್ಟ್ಯ ಏನು ಅಂತ ಅಂದಾಗ ಅದಕ್ಕೆ ಹೇಳ್ತಾರೆ, ತಥಾಪ್ಯಾಧುನಿಕೋಕ್ತಾನಾಂ ದೂಷಣಾನಾಂ ಅಲಗ್ನತಾಂ ಪ್ರದರ್ಶ್ಯ ಗುರುಪಾದೋಕ್ತಿ ಮಹಿಮಾತ್ರ ಪ್ರದರ್ಶ್ಯತೆ ಇತಿ. ಅಂದ್ರೇನು, ಟೀಕಾಚಾರ್ಯರು ಶ್ರೀಮದಾಚಾರ್ಯರು ಭಾಷ್ಯಾದಿಗಳಲ್ಲಿ ಬೇರೆ ಮತಗಳನ್ನು ನಿರಾಕರಣೆ ಮಾಡಿದ್ದಾರೆ. ಆದರೆ ಆನಂತರ ಬಂದಂತಹ ವಾದಿಗಳು, ಪ್ರತಿವಾದಿಗಳೇನಿದ್ದಾರೆ, ಅವರು ಅದಕ್ಕೆ ಪುನಃ ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದೇ ಕ್ರಮ. ಯಾರೋ ಒಬ್ಬ ಏನಾದರೂ ನಿರೂಪಣೆ ಮಾಡಿದರೆ ಕಾಲಾಂತರದಲ್ಲಿ ಬಂದವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಆ ಉತ್ತರವನ್ನು ಕೊಟ್ಟಾಗ ಅದಕ್ಕೆ ಪುನಃ ಪ್ರತ್ಯುತ್ತರವನ್ನು ಕೊಡಬೇಕಾಗತ್ತೆ. ಅದನ್ನು ವ್ಯಾಸರಾಜರು ಗುರುಗಳೇ ಇದನ್ನು ನಿರೂಪಣೆ ಮಾಡಿದ್ದಾರೆ ಬೇರೆ ಬೇರೆ ಸ್ಥಳಗಳಲ್ಲಿ ಅನ್ನೋದನ್ನು ತಿಳಿಸ್ಕೊಡುವ ಮೂಲಕ ನಮ್ಮ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ವ್ಯಾಸರಾಜರ ಒಂದು ಪ್ರಸಿದ್ಧ ಶ್ಲೋಕ ಏನು ಅಂತಂದರೆ, ಪದವಾಕ್ಯ ಪ್ರಮಾಣಜ್ಞಾನ್ ಸಂಪ್ರದಾಯಾರ್ಥ ಕೋವಿದಾನ್ ವ್ಯಾಸತೀರ್ಥ ಮುನೀನ್ ಸೇವೆ ದುರ್ವಾದಿ ಫಣಿಪಕ್ಷಿತಾನ್ ಅಂತ. ನಾವು ಪ್ರಧಾನವಾಗಿ ಗಮನಿಸಬೇಕಾದೇನು ಅಂತಂದರೆ, ಅಲ್ಲಿ ಸಂಪ್ರದಾಯಾರ್ಥ ಕೋವಿದಾನ್ ಅಂತ ಒಂದು ವಿಶೇಷಣವನ್ನು ಕೊಡ್ತಾ ಇದ್ದಾರೆ. ಅಂದರೆ ವ್ಯಾಸರಾಜರು ಅನೇಕ ಸಂಪ್ರದಾಯಗಳನ್ನು ಅದ್ವೈತಿಗಳಿಗೆ ಗೊತ್ತಿಲ್ಲ ಅಂತಹ ಅವರ ಒಂದು ವಿಕಲ್ಪಗಳು, ಅವರ ಪೂರ್ವಜರ ಗ್ರಂಥಗಳು ಮತ್ತು ನಮ್ಮ ಸಿದ್ಧಾಂತಗಳಲ್ಲಿ ಯಾವ ರೀತಿಯಾಗಿ ನಮ್ಮ ಸಂಪ್ರದಾಯ ಏನಿದೆ ಅದನ್ನು ತುಂಬ ಸ್ಪಷ್ಟವಾಗಿ ತಿಳಿದು ಅದನ್ನು ಅವರು ನಿರೂಪಣೆ ಮಾಡ್ತಾ ಇದ್ದಾರೆ. ಆದ್ದರಿಂದಾಗಿ ಅವರನ್ನ ಸಂಪ್ರದಾಯಾರ್ಥ ಕೋವಿದಾನ್ ಅಂತ ಕರೀತಾರೆ. ಆದ್ದರಿಂದ ಈ ವ್ಯಾಸತ್ರಯ ಅಂತಂದರೆ ಯಾವುದು? ಚಂದ್ರಿಕಾ, ತರ್ಕತಾಂಡವ, ನ್ಯಾಯಾಮೃತ. ಆ ಚಂದ್ರಿಕಾ ಗ್ರಂಥದಲ್ಲಿ ಈ ರೀತಿಯಾದ ಸಂಪ್ರದಾಯಾರ್ಥ ಕೋವಿದರು ಎಂಬಂತಹ ಅಂಶಗಳು ಸ್ಪಷ್ಟವಾಗಿ ನಮಗೆ ಅಲ್ಲಿ ತೋರುತ್ತೆ. ನಂತರ ತರ್ಕತಾಂಡವದ ವಿಷಯಕ್ಕೆ ಬಂದರೆ ಅದರಲ್ಲಿ ಒಂದು ಪ್ರಸಿದ್ಧ ಶ್ಲೋಕ, ಯದಧೀತಂ ತದಧೀತಂ ಯದನಧೀತಂ ತದಪ್ಯಧೀತಂ ಪಕ್ಷಧರ ಮಿಶ್ರೇಣ ಪಕ್ಷಧರ ವಿಪಕ್ಷೋ ನಾವೈಕ್ಷಿ ವಿನಾ ನವೀನ ವ್ಯಾಸೇನ ಅಂತ. ಅಂದರೆ ನ್ಯಾಯಾಮೃತದಲ್ಲಿ ನಾವು ನೋಡಿದಾಗ ಸ್ವಲ್ಪ ನ್ಯಾಯಾಮೃತದಲ್ಲಿ ಅದ್ವೈತಿಗಳ ನಿರಾಕರಣೆ ಮಾಡುವಂತಹ ಪ್ರಸಂಗಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ವ್ಯಾಸರಾಜರು
ನೈಯಾಯಿಕರ ಒಂದು ಮತವನ್ನು ಅವಲಂಬಿಸಿ ಸಾಧ್ಯತಾವಚ್ಛೇದಕ ಅವಚ್ಛೇದ ಈ ರೀತಿಯಾದಂತಹ ಪರಿಷ್ಕಾರಗಳ ಮೂಲಕವಾಗಿ ಉತ್ತರವನ್ನು ಕೊಡ್ತಾರೆ. ಆಗ ನವೀನರಿಗೆ ನೈಯಾಯಿಕರಿಗೆ ನಮ್ಮ ಮತವೇ ಸರಿ ಅಂತ ಒಂದು ಭ್ರಾಂತಿ ಬರಲಿಕ್ಕೆ ಉಂಟು. ಅದನ್ನು ಸಹ ನಿರಾಕರಣೆ ಮಾಡಲಿಕ್ಕೋಸ್ಕರ ಅವರು ತರ್ಕತಾಂಡವ ಎಂಬಂತಹ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ನೈಯಾಯಿಕರ ತಪ್ಪುಗಳೆಲ್ಲೆಲ್ಲಿದೆ, ಅವರಿಗೆ ನಾವು ಎಲ್ಲಿ ದೋಷಗಳನ್ನು ಹೇಳ್ತೇವೆ ಅನ್ನೋದನ್ನು ತುಂಬ ವಿಸ್ತಾರವಾಗಿ ನಿರೂಪಣೆ ಮಾಡ್ತಿದ್ದಾರೆ. ಪಕ್ಷಧರ ಮಿಶ್ರ ಅಂತ ದೊಡ್ಡ ನೈಯಾಯಿಕ, ಅವನು ಹೇಳುವಂತಹ ಶ್ಲೋಕ ಇದು: ಯದಧೀತಂ ತದಧೀತಂ. ನಾನು ಏನೇನು ತಿಳ್ಕೊಂಡಿದ್ದೇನೆ ನ್ಯಾಯಶಾಸ್ತ್ರದಲ್ಲಿ, ಸಂಪೂರ್ಣ ನ್ಯಾಯಶಾಸ್ತ್ರವನ್ನು ಏನು ತಿಳ್ಕೊಂಡಿದ್ದಾನೆ ತದು ಅಧೀತಂ, ಅದು ಅವರಿಗೆ ಸಂಪೂರ್ಣವಾಗಿ ತಿಳಿದಿದೆ. ಯದ್ ಅನಧೀತಂ, ನಾನು ಯಾವುದನ್ನು ತಿಳ್ಕೊಂಡಿಲ್ಲ ಶಾಸ್ತ್ರದಲ್ಲಿ, ತದಪ್ಯಧೀತಂ, ಅದನ್ನೂ ಕೂಡ ಇವರು ತಿಳ್ಕೊಂಡಿದ್ದಾರೆ ಅಂತ ಸ್ವತಃ ಪಕ್ಷಧರ ಮಿಶ್ರನೇ ಹೇಳುವಂತಹ ಶ್ಲೋಕ. ಆದ್ದರಿಂದಾಗಿ ವ್ಯಾಸರಾಜರ ಆ ತರ್ಕತಾಂಡವ ಎಂಬಂತಹ ಗ್ರಂಥ ಏನಿದೆ ಅದು ಅತ್ಯಂತ ನ್ಯಾಯಶಾಸ್ತ್ರಕ್ಕೆ ಉತ್ಕೃಷ್ಟವಾದಂತಹ ಗ್ರಂಥ. ಅದು ನಮ್ಮಲ್ಲಿ ಈಗ ಉಪಲಬ್ಧ ಇದೆ. ನಾವು ಎಷ್ಟೊಂದು ಕಡೆ ಭಾಗವಹಿಸ್ತೇವೆ, ನಮಗೆ ಎಲ್ಲೂ ಕೂಡ ಎಲ್ಲರೂ ಹೇಳ್ತಾರೆ ಏನಂತ, ನಿಮಗೆ ಏನೇ ವಿಷಯ ಬಂದರೂ ಕೂಡ ಸುಧಾದಲ್ಲಿರುತ್ತೆ ಅಥವಾ ವ್ಯಾಸತ್ರಯದಲ್ಲಿರುತ್ತೆ, ಎರಡೂ ಕಡೆ ಇಲ್ಲಿರುವಂಥ ವಿಷಯವೇ ಇಲ್ಲ. ಆದ್ದರಿಂದಾಗಿ ಎಲ್ಲಿ ಬೇಕಾದ್ರೂ ಭಾಗವಹಿಸ್ಬೋದು ಅಂತ ಒಂದು ಮಾತಿದೆ. ಆದ್ದರಿಂದ ವ್ಯಾಸತ್ರಯದಲ್ಲಿ ಅಷ್ಟು ನ್ಯಾಯ, ವೇದಾಂತ, ಮೀಮಾಂಸಾ, ವ್ಯಾಕರಣ ಯಾವುದೇ ಶಾಸ್ತ್ರವನ್ನು ನಾವು ಸ್ವೀಕಾರ ಮಾಡಿದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಅಲ್ಲಿ ಮೊದಲಿಗೆ ಸಂಗ್ರಹ ಮಾಡಿ ವ್ಯಾಸರಾಜರು ನಮಗೆ ಕೊಟ್ಟಿದ್ದಾರೆ ವ್ಯಾಸತ್ರಯಗಳಲ್ಲಿ. ಆದ್ದರಿಂದ ತರ್ಕತಾಂಡವ, ಚಂದ್ರಿಕಾ ಒಂದು ಮುಖ ಆದರೆ ನ್ಯಾಯಾಮೃತ ಅನ್ನೋದು ಇನ್ನೊಂದು ದೊಡ್ಡ ಸಾಗರ. ಯಾಕೆ ಅಂತಂದರೆ ಚಂದ್ರಿಕಾ ಮತ್ತು ತರ್ಕತಾಂಡವಗಳ ಮೇಲೆ ಕೋಟಿಕ್ರಮ ಅಂತಂದ್ರೇನು, ಒಬ್ಬರು ಗ್ರಂಥ ಬರೆಯೋದು, ಅದರ ಮೇಲೆ ಒಬ್ಬರು ಮತ್ತೆ ನಿರಾಕರಣೆ ಮಾಡೋದು, ಅದಕ್ಕೆ ಮತ್ತೆ ನಾವು ಸಮರ್ಥನೆ ಕೊಡುವಂಥದ್ದು, ಈ ರೀತಿಯಾದಂತಹ ಕೋಟಿಕ್ರಮಗಳು ಬರುತ್ತೆ. ಅದರಲ್ಲಿ ನ್ಯಾಯಾಮೃತದ ಮೇಲೆ ಏನು ಕೋಟಿಕ್ರಮಗಳು, ಎಷ್ಟು ವಾಕ್ಯಾರ್ಥಗಳು ಈಗಿನ ಕಾಲದಲ್ಲಿ ನಡೀತಾ ಇದೆಯೋ ಅಷ್ಟು ಬೇರೆ ಗ್ರಂಥಗಳಲ್ಲಿ ತೋರೋದಿಲ್ಲ. ಆದ್ದರಿಂದಾಗಿ ನ್ಯಾಯಾಮೃತಕ್ಕೆ ಅದರದ್ದೇ ಆದ ಒಂದು ವಿಶಿಷ್ಟವಾದಂತಹ ಒಂದು ಶಕ್ತಿ ಇದೆ. ಅದಕ್ಕೆ ಅದರ ಮಂಗಳಾಚರಣೆಯಲ್ಲಿ ವ್ಯಾಸರಾಜರು ಹೇಳ್ತಾ ಇದ್ದಾರೆ: ಶ್ರೀಮಧ್ವಶಾಸ್ತ್ರ ದುಗ್ಧಾಬ್ಧಿ ಧೀಮಂದರ ಮಹೀಭೃತ ಆಮಥ್ಯೋಧ್ರಿಯತೆ ನ್ಯಾಯಾಮೃತಂ ವಿಬುಧ ತೃಪ್ತಯೇ ಅಂತ. ಈ ಮಧ್ವಶಾಸ್ತ್ರವೆಂಬಂತಹ ದೊಡ್ಡ ಸಾಗರ, ಅದರಿಂದ ನಾವು ಇವಾಗ ಅಮೃತವನ್ನು ಪಡಿಬೇಕು. ನ್ಯಾಯಾಮೃತ ಅಂತ ಅದಕ್ಕೆ ಹೆಸರು. ಅಮೃತವನ್ನು ಪಡಿಬೇಕು. ಹೇಗೆ ಅಂತಂದರೆ, ಸಮುದ್ರ ಮಥನ ಮಾಡಬೇಕು ಅಂತಂದರೆ ನಮಗೆ ಪರ್ವತ ಬೇಕು, ದೊಡ್ಡ ಪರ್ವತ ಇರಬೇಕು, ಅದಕ್ಕೆ ಹಗ್ಗ ಇರಬೇಕು. ಆದ್ದರಿಂದ ಈ ಸಿದ್ಧಾಂತವೆಂಬಂತಹ ಶಾಸ್ತ್ರ ಅದರ ಸಾರವನ್ನು ತೆಗಿಬೇಕಾದ್ರೆ ಯಾರು ಪರ್ವತ ಸ್ಥಾನದಲ್ಲಿದ್ದಾರೆ ಅಂತಂದರೆ ಧೀಮಂದರ ಮಹೀಭೃತ ಅಂತ ಹೇಳ್ತಾರೆ. ವ್ಯಾಸರಾಜರ ಬುದ್ಧಿ ಅಷ್ಟು ದೊಡ್ಡದು, ಮಂದಾರ ಪರ್ವತದಷ್ಟು ದೊಡ್ಡಾದ ಬುದ್ಧಿ. ಅದರಿಂದ ಚೆನ್ನಾಗಿ ಕಡೆದು ಅಮೃತವನ್ನು ತೆಗಿತಾ ಇದ್ದಾರಂತೆ ವ್ಯಾಸರಾಜರು. ಯಾಕೆ ತೆಗಿತಾ ಇದ್ದೀರಿ ಅಂತಂದರೆ ವಿಬುಧ ತೃಪ್ತಯೇ, ಪಂಡಿತರಿಗೆ ಸಂತೋಷವಾಗಲಿ ಅಂತ. ನಾವು ಜ್ಞಾನಿಗಳು, ಪಂಡಿತರು ಅಂತಂದರೆ ಜ್ಞಾನಿಗಳು, ಪರಮಾತ್ಮನ ತಿಳಿಯಲು ಯಾರು ಇಚ್ಛೆ ಇದ್ದಾರೋ ಅವರಿಗೆ ಅವರ ಸಂತೋಷಕ್ಕಾಗಿ, ಅವರಿಗೆ ಮೋಕ್ಷ ಉಂಟಾಗಲಿಕ್ಕಾಗಿ ಈ ನ್ಯಾಯಾಮೃತವೆಂಬಂತಹ ಗ್ರಂಥವನ್ನು ಮಾಡ್ತಾ ಇದ್ದೇವೆ ಅಂತ ವ್ಯಾಸರಾಜರು ಹೇಳ್ತಾ ಇದ್ದಾರೆ. ಈ ನ್ಯಾಯಾಮೃತ ಗ್ರಂಥದಲ್ಲಿ ಅನೇಕ ವಿಚಾರಗಳು ಬರುತ್ತೆ. ಅಂದರೆ ಮೊದಲಿಗೆ ನಾವು ನೋಡಿದಾಗ ಜಗತ್ತು ಮಿಥ್ಯ ಅಂತ, ಅಂದರೆ ಏನು ಅನಿರ್ವಚನೀಯ ಅಂತ ಅದ್ವೈತಿಗಳು ನಿರೂಪಣೆ ಮಾಡ್ತಾರೆ. ಅವರಿಗೇನೆ ಎಷ್ಟೊಂದು ಕಡೆ ಸಂದೇಹ ಇರುತ್ತೆ, ಏನು ಅನಿರ್ವಚನೀಯ ಅಂದರೆ ಏನಂತ ಹೇಳಬಹುದು ಅಂತ. ಆದರೆ ವ್ಯಾಸರಾಜರು ಅದಕ್ಕೆ 5 ವಿಕಲ್ಪಗಳನ್ನು ಮಾಡಿ, ಆನಂದಮಾಲ, ಅದೇ ರೀತಿಯಾಗಿ ವಿವರಣಕಾರರ ಮತ, ಈ ರೀತಿಯ ಬೇರೆ 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 ಶಾಸ್ತ್ರಗಳಲ್ಲಿ ಏನು ಒಂದೊಂದು ರೀತಿಯಂತಹ ಪರಿಷ್ಕಾರಗಳನ್ನು ಮಾಡಿದ್ದಾರೆ, ಅದಕ್ಕೆ ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ಸಂಗ್ರಹ ಮಾಡಿ ವಿಕಲ್ಪವನ್ನು ಮಾಡ್ತಾರೆ. 5 ರೀತಿ ವಿಕಲ್ಪವನ್ನು ಮಾಡಿ ಅದರ ನಿರಾಕರಣೆಯನ್ನು ವ್ಯಾಸರಾಜರು ಮಾಡ್ತಾ ಇದ್ದಾರೆ. ಒಟ್ಟು ಈ ನ್ಯಾಯಾಮೃತ ಗ್ರಂಥ ಅನ್ನೋದು
4 ಪರಿಚ್ಛೇದವಾಗಿ ವಿಭಕ್ತವಾಗಿದೆ. ಅದರಲ್ಲಿ ಅನೇಕ ಪ್ರಕರಣಗಳು ಇಂದು ಕೂಡ ನ್ಯಾಯಾಮೃತ ಸಂಪೂರ್ಣ ಪರೀಕ್ಷಾ ಇತ್ಯಾದಿಗಳನ್ನು ವಿದ್ಯಾರ್ಥಿಗಳು ಕೊಡ್ತಾರೆ. ಅಷ್ಟು ಉತ್ಕೃಷ್ಟವಾದಂತಹ ಗ್ರಂಥ. ನಂತರ ದೃಶ್ಯತ್ವ, ಜಗತ್ತು ಅನಿರ್ವಚನೀಯ, ಯಾಕೆ ಅಂತಂದರೆ ತೋರ್ತಾ ಇದೆ ಆದ್ದರಿಂದಾಗಿ ಅಂತ ಅದ್ವೈತಿಗಳ ಅನುಮಾನ. ದೃಶ್ಯತ್ವ ಅಂತ ಅಲ್ಲ, ಯಾವುದ್ಯಾವ್ದು ತೋರತ್ತೋ ಎಲ್ಲವೂ ಅನಿರ್ವಚನೀಯ ಆಗಲಿ ಸಾಧ್ಯನಾ? ಯಾಕಂತಂದರೆ ಪರಮಾತ್ಮನೂ ಕೂಡ ತೋರ್ತಾನೆ. ಆ ತೋರಿದ ಮಾತ್ರಕ್ಕೆ ಅವನನ್ನು ನಾವು ಅನಿರ್ವಚನೀಯ ಅಥವಾ ಮಿಥ್ಯ, ಅಸತ್ ಅಂತ ಎಲ್ಲ ಕರೀಲಿಕ್ಕಾಗಲ್ಲ. ಆದ್ದರಿಂದಾಗಿ ಈ ಅನುಮಾನಗಳೆಲ್ಲ ದುಷ್ಟ ಅಂತ ವಿಶೇಷವಾಗಿ ನಿರೂಪಣೆ ಮಾಡಿದ್ದಾರೆ. ಅದರಲ್ಲಿ ಈ ವ್ಯಾಸರಾಜರ ಒಂದು ಸಂಗ್ರಹ ಏನಿದೆ, ಕೆಲವೊಂದು ಕಡೆ ಅಸದನುವಾದ ಅಂತ ಆಗ್ಬಿಡುತ್ತೆ. ಅಂದರೆ ಅದ್ವೈತಿಗಳು ಹೇಳ್ತಾರೆ, ನಾವು ಹೇಳೇ ಇಲ್ಲ, ನೀವೇ ಸ್ವಂತವಾಗಿ ಈ ಒಂದು ವಿಕಲ್ಪವನ್ನು ಮಾಡಿಕೊಂಡು ನೀವೇ ದೋಷ ಹೇಳ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಲಿಕ್ಕೆ ಅವಕಾಶಗಳಿವೆ. ಅದಕ್ಕೆ ಪ್ರಮಾಣಗಳನ್ನು ನಾವು ವಿಜಯತೀರ್ಥರ ಲಘ್ವಾಮೋದಗಳಲ್ಲಾಗ್ಬೋದು, ಅದೇ ರೀತಿಯಾಗಿ ಅನೇಕ ಅದ್ವೈತಿಗಳೇ ಅದನ್ನು ಅಂಗೀಕಾರ ಮಾಡಿದ್ದಾರೆ. ಅನಂತಕೃಷ್ಣ ಶಾಸ್ತ್ರಿಗಳು ಅಂತ ದೊಡ್ಡ ಅದ್ವೈತಿಗಳು ನಮ್ಮ ಗ್ರಂಥಗಳ ಮೇಲೆ ಅವರು ನಿರಾಕರಣೆಯನ್ನು ಕೂಡ ಬರೆದಿದ್ದಾರೆ. ಅವರಿಂದ ಬರುವಂತಹ ಮಾತು ವ್ಯಾಸರಾಜರ ಬಗ್ಗೆ ಏನಂತ ಅಂದರೆ, ನ್ಯಾಯಾಮೃತಕಾರಾಣಾಂ ಶ್ರೀ ವ್ಯಾಸರಾಜ ಮಠಾದಿ ಪುರುಷಾಣಾಂ ಸರ್ವತಂತ್ರ ಸ್ವತಂತ್ರಾಣಾಂ ಪರಶತ ನಿಬಂಧ ನಿರ್ಮಾತೃಣಾಂ ವಿಶ್ವಸಿಂಹ ಅಂತ. ಅವರು ಏನು ಈ ಗ್ರಂಥಗಳನ್ನು ಮಾಡಿದ್ದಾರೆ ಅದರಲ್ಲಿ ನಮಗೆ ವಿಶ್ವಾಸ ಇದೆ. ಯಾಕೆ ಅಂತಂದರೆ ಅದ್ವೈತ ಮತಗಳಲ್ಲಿ ಅನೇಕ ಗ್ರಂಥಗಳು ಲುಪ್ತವಾಗಿದೆ, ನಮಗೇ ಗೊತ್ತಿಲ್ಲ ಆ ಗ್ರಂಥಗಳೆಲ್ಲ ಇದೆ. ಇವಾಗಲೂ ನಾವು ಹುಡುಕ್ಲಿಕ್ಕೆ ಆರಂಭ ಮಾಡಿದ್ರೆ ನಮ್ಮ ಕೈಲಿ ಸಂಗ್ರಹ ಮಾಡೋದು ತುಂಬ ಕಠಿಣವಾದ ಕೆಲಸ. ಅದ್ವೈತ ಶಾಸ್ತ್ರದಲ್ಲೇ ಈ ಒಂದು ವಿಷಯ ಸಿಗೋದಿಲ್ಲ. ಎಲ್ಲೆಲ್ಲಿ ಏನೇನು ಹೇಳ್ತಾರೆ, ಈ ಸಂಗ್ರಹ ರೂಪವಾದಂತಹ ನ್ಯಾಯಾಮೃತ ಅಂತಹ ಒಂದು ಗ್ರಂಥ ಅದ್ವೈತ ಶಾಸ್ತ್ರದಲ್ಲೂ ಕೂಡ ಸಿಗೋದಿಲ್ಲ. ಆದ್ದರಿಂದ ನ್ಯಾಯಾಮೃತಕಾರರೇ ವ್ಯಾಸರಾಜರು ಇಷ್ಟು ಕೋಟಿಗಳನ್ನು ಸಂಗ್ರಹ ಮಾಡಿ ವಿಕಲ್ಪಗಳನ್ನು ಮಾಡಿಕೊಂಡಿದ್ದರಿಂದಾಗಿ ನಮಗೆ ಇಷ್ಟು ಅರ್ಥಗಳು ಈಗ ತೋರಲಿಕ್ಕೆ ಅನುಕೂಲ ಆಯಿತು. ಆದ್ದರಿಂದಾಗಿ ಆ ಒಂದು ಕೆಲಸವನ್ನು ಮಾಡೋದು ತುಂಬ ದೊಡ್ಡದಾದ ಕೆಲಸ. ಅಂತಹ ಅವರು ಮತ್ತೆ ಅತ್ಯಂತ ಗೌರವಪೂರ್ವಕವಾಗಿ ವ್ಯಾಸರಾಜರಿಗೆ ನಮಸ್ಕಾರ ಮಾಡ್ತಾರೆ. ಆದ್ದರಿಂದಾಗಿ ನಾವು ಯೋಚನೆ ಮಾಡಬೇಕಾದದ್ದು ಏನಂತಂದರೆ, ಬೇರೆಯವರು ಕೂಡ ಕೇವಲ ನಮ್ಮವರ ಮಾತ್ರವಲ್ಲದೆ ಬೇರೆಯವರು ಈ ರೀತಿಯಾದಂತಹ ಒಂದು ಅಪಾರವಾದಂತಹ ಶ್ರದ್ಧೆಯನ್ನು ತೋರಿಸ್ತಾರೆ ಅಂತಂದರೆ ಅವರ ಕೃತಿಗಳು, ಕಾರ್ಯಗಳು ಯಾವ ರೀತಿಯಾಗಿ ಇರಬಹುದು ಅಂತ ನಮ್ಮಿಂದ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ತನ್ನ ಒಂದು ಪ್ರಸಿದ್ಧವಾದಂತಹ ಶ್ಲೋಕ ಗುರುಗುಣಸ್ತವದಲ್ಲಿ ವಾದೀಂದ್ರ ತೀರ್ಥರು ಒಂದು ಈ ಶ್ಲೋಕವನ್ನು ಮಾಡ್ತಾ ಇದ್ದಾರೆ. ಮಾಯಾತಂತ್ರಾಮರಾರಿಸ್ಮಯಮಪನಯತೋ ಮಧ್ವಸಿದ್ಧಾಂತ ನಾಮ್ನೋ ನೇತ್ರಾಣಿ ವತ್ರಯೋಪಿ ತ್ರಿಜಗತಿ ನೃಹರೇರಿಂಧತೆ ಯತ್ಪ್ರಬಂಧಾಃ ಯದ್ವಾಗದ್ವೈತ ವಿದ್ಯಾ ಚಲಕುಲಕುಲಿಶ ಪ್ರೌಢಿಮಾಢೌಕತೆ ಸಹ ಶ್ರೇಯೋ ಭೂಯೋ ವಿದಧ್ಯಾತ್ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜ ಅಂತ ವರ್ಣನೆ ಮಾಡ್ತಾ ಇದ್ದಾರಂತೆ. ಅಂದರೆ ಈ ವ್ಯಾಸತ್ರಯ ಹೇಗಿದೆ ಅಂತಂದರೆ, ನೃಸಿಂಹದೇವರ ನೇತ್ರಾಣೀವ 3 ಕಣ್ಣುಗಳು ಎಂಬಂತೆ ಆ ಒಂದು ವ್ಯಾಸತ್ರಯ ಗ್ರಂಥ ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಇದೆ. ಅದರ ಮುಂದೆ ಯಾವ ಶಕ್ತಿಯೂ ಕೂಡ ಸಮರ್ಥವಾಗಲಾರದು. ಆ ರೀತಿಯಾದಂತಹ ಒಂದು ಗ್ರಂಥಗಳನ್ನು ವ್ಯಾಸರಾಜರು ಮಾಡಿದ್ದಾರೆ. ಈ ಗ್ರಂಥಕ್ಕೆ ಅನೇಕ ವ್ಯಾಖ್ಯಾನಗಳಿದೆ. ತರಂಗಿಣಿ, ಕಂಟಕೋದ್ಧಾರ, ರಾಯರ ಟಿಪ್ಪಣಿ, ಶ್ರೀನಿವಾಸ ತೀರ್ಥರ ಟಿಪ್ಪಣಿ, ಅದೇ ರೀತಿಯಾಗಿ ಇನ್ನು ಒಂದು 15ರಿಂದ 25 ವ್ಯಾಖ್ಯಾನಗಳ ತನಕ ನಮಗೆ ನ್ಯಾಯಾಮೃತದ ವ್ಯಾಖ್ಯಾನಗಳು ಸಿಗತ್ತೆ. ಆ ವ್ಯಾಖ್ಯಾನಗಳಲ್ಲಿ ಅತ್ಯಂತ ಪೂರ್ವ ವ್ಯಾಖ್ಯಾನ ಯಾವುದು ಅಂತ ನೋಡಿದಾಗ ವಿಜಯೇಂದ್ರ ತೀರ್ಥರ ಲಘ್ವಾಮೋದ ಪ್ರಥಮ ವ್ಯಾಖ್ಯಾನ ಅಂತ. ಯಾಕೆ ಅಂತಂದರೆ ವಿಜಯೇಂದ್ರ ತೀರ್ಥರು ಸಾಕ್ಷಾತ್ ವ್ಯಾಸರಾಜರ ಶಿಷ್ಯರು. ನಾವು ಅವರ ಕಥೆಯನ್ನು ಕೇಳಿರ್ತೇವೆ. ವಿಜಯೇಂದ್ರ ತೀರ್ಥರ ಕಥೆಯಲ್ಲಿ ವಿಜಯೇಂದ್ರ ತೀರ್ಥರು ಚಿಕ್ಕವರಿದ್ದಾಗಿನಿಂದಲೂ ಕೂಡ
ವ್ಯಾಸರಾಜರ ಬಳಿಯೇ ಅಧ್ಯಯನವನ್ನು ಮಾಡಿ ಅವರ ಒಂದು ಶ್ಲೋಕವನ್ನು ನಾವು ಹೇಳ್ತೇವೆ ಅಂತ ಷಡ್ವಾರಂ ವ್ಯಾಸರಾಜೇಂದು ಮುಖಾತ್ ಶ್ರುತ್ವ ವಿಶೇಷತಃ ಮಧ್ವಶಾಸ್ತ್ರಾರ್ಥಸಾರಂತೋ ವ್ಯಾಚಕ್ಷಾಣಂ ನಿಜಾನ್ ಪ್ರತಿ. ಮಧ್ವಶಾಸ್ತ್ರವನ್ನು ವ್ಯಾಸರಾಜರ ಬಾಯಿಂದ ವಿಜಯೇಂದ್ರ ತೀರ್ಥರು ಷಡ್ವಾರಂ 6 ಬಾರಿ ಸಂಪೂರ್ಣವಾದಂತಹ ಮಧ್ವಶಾಸ್ತ್ರದ ಶ್ರವಣವನ್ನು ಮಾಡಿದ್ದಾರಂತೆ. ಅದೇ ರೀತಿಯಾಗಿ ನವಕೃತ್ವೋ ನ್ಯಾಯಸುಧಾಂ ವ್ಯಾಸತೀರ್ಥ ಪಯೋನಿಧೇ ಉದ್ಧೃತ್ಯ ಪೀತವಂತಶ್ಚ ನಾಕೇಂದ್ರಮಿವ ಸನ್ನುತಂ ಅಂತ. ಹೇಗೆ ಪರಮಾತ್ಮ ಮೋಹಿನಿ ರೂಪದಲ್ಲಿ ಬಂದು ದೇವತೆಗಳಿಗೆ ಅಮೃತಪಾನವನ್ನು ಮಾಡಿಸ್ತಾನೋ ಆ ರೀತಿಯಾಗಿ ವಿಜಯೇಂದ್ರ ತೀರ್ಥರಿಗೆ ಅಮೃತ ಅಂದ್ರೇನು, ನ್ಯಾಯಸುಧಾ, ಶ್ರೀಮನ್ ನ್ಯಾಯಸುಧಾ ವಿಷಮಪದ ವಾಕ್ಯಾರ್ಥ ವಿವೃತ್ತಿ ಅಂತ ಏನು ಪ್ರಸಿದ್ಧವಾದಂತಹ ಗ್ರಂಥ ಇದೆ, ಅದನ್ನು ವ್ಯಾಸರಾಜರು 9 ಬಾರಿ ಪಾನ ಮಾಡಿಸಿದ್ದಾರಂತೆ. ಅಂತಹ ಅಮೃತ ಸುಧೆಯನ್ನು 9 ಬಾರಿ ವ್ಯಾಸರಾಜರಿಗೆ, ವಿಜಯೇಂದ್ರ ತೀರ್ಥರಿಗೆ ವ್ಯಾಸರಾಜರು ಕೊಡಿಸಿದ್ದಾರೆ. ಅಂದರೆ ಎಷ್ಟು ಅಗಾಧವಾದಂತಹ ಪಾಂಡಿತ್ಯ ಅವರಲ್ಲಿ ಇರಬಹುದು ಅಂತ ನಮ್ಮಿಂದ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ಈಗಿನ ಕಾಲದಲ್ಲಿ ಎರಡು ಅಧಿಕರಣ ಅಥವಾ 2 ಅಧ್ಯಾಯ ನ್ಯಾಯಸುಧಾ ಪರೀಕ್ಷೆ ಕೊಡೋದೇ ಅತ್ಯಂತ ಕಠಿಣವಾದ ಕಾರ್ಯ. ಸಂಪೂರ್ಣ ನ್ಯಾಯಸುಧಾ ಅನ್ನೋದು ಸಾಧ್ಯವೇ ಇಲ್ಲದಂತಹ ಕಾರ್ಯ. ಅಂತಹದ್ರಲ್ಲಿ 9 ಬಾರಿ ನ್ಯಾಯಸುಧಾ ಪಾಠವನ್ನು ಕೇಳಬೇಕು. 1 ಬಾರಿ ಪಾಠ ಕೇಳಲಿಕ್ಕೆ 4 ರಿಂದ 5 ವರ್ಷ ಅಂತಂದರೆ ಅವರ ತೀಕ್ಷ್ಣಮತಿ ಎಷ್ಟು ಇರಬೇಡ, ಅಷ್ಟು ವೇಗವಾಗಿ ಅಷ್ಟು ಅಧ್ಯಯನಗಳನ್ನು ಮಾಡಿ ಸಮಗ್ರ ಮಧ್ವ ಶಾಸ್ತ್ರವನ್ನು 6 ಬಾರಿ ಕೇಳಿ ನ್ಯಾಯಸುಧೆಯನ್ನು 9 ಬಾರಿ ಓದಿದ್ದಾರೆ ಅಂತಂದರೆ ಅವರ ಬುದ್ಧಿ ಎಷ್ಟು ತೀಕ್ಷ್ಣವಾಗಿರಬೇಡ. ಅದೇ ರೀತಿಯಾಗಿ ವ್ಯಾಸರಾಜರ ಈ ವ್ಯಾಸತ್ರಯ ಎಂಬಂತಹ ಬಲಿಷ್ಠವಾದ ಬುನಾದಿಯನ್ನು ಹಾಕಲಿಕ್ಕೆ ಕಾರಣವಾದದ್ದು ಇಷ್ಟು ಆವರ್ತಿ ಆ ಪಾಠವನ್ನು ಮಾಡಿದ್ದು. ಆದ್ದರಿಂದಾಗಿ ವಿಜಯೇಂದ್ರ ತೀರ್ಥರು ವ್ಯಾಸರಾಜರ ಅತ್ಯಂತ ಆಪ್ತ ಶಿಷ್ಯರು, ಪ್ರಮುಖ ಶಿಷ್ಯರು. ಆಗ ರಾಘವೇಂದ್ರ ಮಠಾಧೀಶರು ಬಂದು ಕೇಳಿದಾಗ ವಿಜಯೇಂದ್ರ ತೀರ್ಥರನ್ನು ವ್ಯಾಸರಾಜರೇ ಸ್ವತಃ ದಾನರೂಪೇಣ ಕೊಟ್ಟದ್ದು. ಆದ್ದರಿಂದಾಗಿ ವಿಜಯೇಂದ್ರ ತೀರ್ಥರು ಚತುಷ್ಷಷ್ಟಿ ಕಲಾ ವಿದ್ಯಾಜುಷೆ ವಿದ್ವನ್ಮಹೋಜುಷೆ ಜಯೇಂದ್ರ ಜ್ಯೋತಿಷೆ ಕುರ್ಯಾಂ ವಂದನಾಮಿ ಯಶೋಜುಷೆ ಅಂತ ಅತ್ಯಂತ ಪ್ರಸಿದ್ಧವಾದದ್ದು. ವಿಜಯೇಂದ್ರ ತೀರ್ಥರು ಚತುಷ್ಷಷ್ಟಿ ಕಲಾಯುಕ್ತರು ಅಂತ, 64 ವಿದ್ಯೆಗಳಲ್ಲಿ ಪಾರಂಗತರು. ಮತ್ತು ಇಷ್ಟೆಲ್ಲ ಅವರಲ್ಲಿ ಜ್ಞಾನ ಇದೆ, ಶಕ್ತಿ ಇದೆ, ಪವಾಡಗಳನ್ನು ಮಾಡಿದ್ದಾರೆ ಅಂತಂದಾಗ ಅವರು ಮಾಡಿರೋ ಒಂದು ವ್ಯಾಖ್ಯಾನ ಅಂತ ನಾವು ಯೋಚನೆ ಮಾಡಿದರೆ ಅದು ಎಷ್ಟು ಪ್ರೌಢವಾಗಿರಬೇಡ, ಎಷ್ಟು ಯಥಾರ್ಥವಾಗಿರಬೇಡ ಅಂತ ನಮ್ಮಿಂದ ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆ ವ್ಯಾಸರಾಜರ ವ್ಯಾಸತ್ರಯದಲ್ಲಿ ಈ ಲಘ್ವಾಮೋದ ಎಂಬಂತಹ ವ್ಯಾಖ್ಯಾನ ಯಾರ ಹಿಂದೆಲೆ ಏನಿತ್ತು ಕ್ರಮ ಅಂತಂದರೆ, ಒಂದು ಗ್ರಂಥ ರಚನೆ ಮಾಡಿದರೆ ಅದ್ರ ಮುಂದೆ ಬರೋರು ಆ ಗ್ರಂಥ ನಿರಾಕರಣೆ ಮಾಡಿ ಖಂಡನೆ ಬರೆದು ಬಿಡ್ಬೋದು. ಆದರೆ ಏನು ವ್ಯಾಸತ್ರಯದ ವ್ಯಾಖ್ಯಾನಗಳು ಲಘ್ವಾಮೋದ ಇವೆಲ್ಲ ತೋರುತ್ತೆ, ಅವೆಲ್ಲ ಹೇಗಿದೆ ಅಂತಂದರೆ ಆಶ್ಚರ್ಯ ಅನ್ಸತ್ತೆ ಕೆಲವೊಂದು ಬಾರಿ. ಏನು ಈಗಿನವರು ಮಾಡುವಂತಹ ಆಕ್ಷೇಪಗಳಿಗೂ ಕೂಡ ಮೊದಲಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅವರು. ನಾವು ಇಡೀ ಒಂದು ಲಘ್ವಾಮೋದದ ಚಿಂತನೆಯನ್ನು ಮಾಡಿದಾಗ ಯಾವ ಒಂದು ಅದ್ವೈತ ಸಿದ್ಧಿಯ ಖಂಡನೆಯೂ ಕೂಡ ನ್ಯಾಯಮೃತಕ್ಕೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ತೋರುತ್ತೆ. ಅಂತಹ ಒಂದು ಅತ್ಯಂತ ಉತ್ಕೃಷ್ಟವಾದ ಗ್ರಂಥ ಈ ಲಘ್ವಾಮೋದ. ಅದರಿಂದ ಒಂದು ಗುರುಗುಣಸ್ತವನದಲ್ಲಿ ಇನ್ನೊಂದು ಶ್ಲೋಕ ಬರುತ್ತೆ, ವ್ಯಾಸೇನ ವ್ಯುಕ್ತ ಬೀಜ ಶ್ರುತಿಭುವಿ ಭಗವತ್ಪಾದ ಲಬ್ಧಾಂಕುರಶ್ರೀ ಪ್ರತ್ನೇರೀಶತ್ ಪ್ರಭಿನ್ನೋ ಜನಿಜಯ ಮುನಿನ ಸಮ್ಯಕ್ ಉದ್ಭಿನ್ನ ಶಾಖಾ ಮೌನೀಶ ವ್ಯಾಸರಾಜ ದುದಿತ ಕೆಸಲಯ ಪುಷ್ಪಿತೋಯಂ ಜಯೀಂದ್ರಾತ್ ಅದ್ಯ ಶ್ರೀರಾಘವೇಂದ್ರಾತ್ ವಿಲಸತಿ ಫಲಿತೋ ಮಧ್ವ ಸಿದ್ಧಾಂತ ಶಾಖೀ ಅಂತ. ವೇದವ್ಯಾಸದೇವರು ಬೀಜವನ್ನು ಹಾಕಿದ್ರು. ಆನಂತರ ಶ್ರೀಮದಾಚಾರ್ಯರಿಂದ ಅದಕ್ಕೆ ಒಂದು ಅಂಕುರ ಹುಟ್ಟಿತು. ಏನು ಮಧ್ವಶಾಸ್ತ್ರ ಎಂಬಂಥ ಒಂದು ಸಿದ್ಧಾಂತಕ್ಕೆ ಒಂದು ಅಂಕುರ ಹುಟ್ಟಿತು. ಆನಂತರ ಟೀಕಾಚಾರ್ಯರ ಖಂಡನ ಮಂಡನಗಳಿಂದಾಗಿ, ನಿರೂಪಣೆಗಳಿಂದಾಗಿ ಅದಕ್ಕೆ ಶಾಖೆ, ರೆಂಬೆ, ಕೊಂಬೆಗಳು ಬಂತು.
ವ್ಯಾಸರಾಜರಿಂದಾಗಿ ಅದು ದೊಡ್ಡ ವೃಕ್ಷವಾಗಿ ಬೆಳೀತು. ಜಯೀಂದ್ರ ಜಯೀಂದ್ರಾತ್ ಅಂತ, ಪುಷ್ಪಿತೋಯಂ ಜಯೀಂದ್ರಾತ್, ಜಯೀಂದ್ರರು ಅಂತಂದರೆ ವಿಜೇಂದ್ರ ತೀರ್ಥರು. ವಿಜೇಂದ್ರ ತೀರ್ಥರಿಂದಾಗಿ ಇದು ಒಂದು ಹೂವನ್ನು ಕೊಡುವಂತಹ ಹೂವನ್ನು ಬಿಡ್ತು. ಆನಂತರ ರಾಘವೇಂದ್ರ ತೀರ್ಥರಿಂದಾಗಿ ಅದು ಫಲವನ್ನು ಕೊಡ್ತು ಅಂತ. ಆದ್ದರಿಂದ ಅದು ಅಷ್ಟು ಕಷ್ಟವಾಗಿತ್ತು ಅಂತ ಇನ್ನೊಂದು ಥರ ಇದನ್ನು ನೋಡಿದಾಗ, ಬರೀ ವೇದವ್ಯಾಸದೇವರು ವೇದವನ್ನು ವಿಭಾಗ ಮಾಡಿದಾಗ ನಮಗೇನೂ ಅರ್ಥ ಆಗಲಿಲ್ಲ. ಆಮೇಲೆ ಮಧ್ವಭಾಷ್ಯ ಬಂತು, ಸಂಕ್ಷಿಪ್ತವಾಗಿ ಅರ್ಥ ಆಯಿತು. ಟೀಕಾಚಾರ್ಯರ ಒಂದು ನ್ಯಾಯಸುಧಾದಿ ಗ್ರಂಥಗಳ ಅಧ್ಯಯನದಿಂದಾಗಿ ನಮಗೆ ಮಧ್ವಶಾಸ್ತ್ರ ಅಂದ್ರೇನು, ಅದನ್ನು ನಾವು ಎಲ್ಲಿಯವರೆಗೆ ನಾವು ಎಷ್ಟು ಓದಬಹುದು ಅಂತ ಒಂದು ಪರಿಚಯ ಆಯಿತು. ಆನಂತರ ಅದ್ರ ಮೇಲೆ ಖಂಡನೆಗಳು ಬಂತು. ಅದನ್ನು ನಿರಾಕರಣೆ ಮಾಡಿ ವ್ಯಾಸರಾಜರು ಬಲವಾಗಿ ಸ್ಥಾಪನೆಯನ್ನು ಮಾಡಿದರು. ಆ ಗ್ರಂಥಗಳ ಅಧ್ಯಯನ ನಮಗೆ ಕಷ್ಟ ಆಯಿತು. ಆಗ ಅದನ್ನು ಇನ್ನೂ ಸುಲಭ ರೀತಿಯಲ್ಲಿ ಅದರ ಮೇಲೆ ಬರುವಂತಹ ಆಕ್ಷೇಪಗಳಿಗೆ ಉತ್ತರವನ್ನು ಕೊಡುವಂತೆ ವಿಜೇಂದ್ರ ತೀರ್ಥರು ಈ ಲಘ್ವಾಮೋದದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದು ಎಷ್ಟು ಸುಂದರವಾಗಿದೆ ಅಂತಂದರೆ ಅದಕ್ಕೊಂದು ಉದಾಹರಣೆಯನ್ನು ನಾವು ನೋಡ್ತೇವೆ. ಏನಂತ, ನ್ಯಾಯಮೃತದ ಆರಂಭದಲ್ಲಿ ಒಂದು ಶ್ಲೋಕ ಇದೆ, ತುಂಬ ಪ್ರಸಿದ್ಧ ಶ್ಲೋಕ. ವಿಕ್ಷಿಪ್ತ ಸಂಗ್ರಹಾತ್ ಕ್ವಾಪಿ ಕ್ವಾಪ್ಯುಕ್ತ ಸ್ಯೋಪಪಾದನಾದ ಅನುಕ್ತ ಕಥನಾತ್ ಕ್ವಾಪಿ ಸಫಲೋಯಂ ಶ್ರಮೋ ಮಮ ಅಂತ. ಅಂದರೆ ವ್ಯಾಸರಾಜರು ನ್ಯಾಯಮೃತದ ಗ್ರಂಥದ ಆರಂಭವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಶ್ನೆ ಬರುತ್ತೆ, ಅಲ್ಲ ನೀವು ಹೇಳಿರುವಂತಹ ಎಲ್ಲ ವಿಷಯಗಳನ್ನು ನ್ಯಾಯಸುಧಾದಿ ಗ್ರಂಥಗಳಲ್ಲೇ ನಮಗೆ ತಿಳಿದಿದೆ, ಮತ್ತೆ ಈ ನ್ಯಾಯಾಮೃತವನ್ನು ಯಾಕೆ ಮಾಡ್ತೀರಾ ಅಂತ ಗತಾರ್ಥದ ಸಂಖ್ಯೆ ಬಂದಾಗ, ಆಗ ವ್ಯಾಸರಾಜರು ಹೇಳಿದ ಮಾತು ವಿಕ್ಷಿಪ್ತ ಸಂಗ್ರಹಾತ್ ಕ್ವಾಪಿ. ಹೌದು, ಎಲ್ಲ ಟೀಕಾಕೃತ್ಪಾದರು ಹೇಳಿದ್ದಾರೆ, ಆದರೆ ಒಂದೊಂದನ್ನು ಒಂದೊಂದು ಕಡೆ ನಿರೂಪಣೆ ಮಾಡಿದ್ದಾರೆ. ದೃಶ್ಯತ್ವಂ ನಾಮ ವೃತ್ತಿವ್ಯಾಪ್ಯತ್ವಂ ಅನ್ನುವಂತಹ ಒಂದು ಪಕ್ಷವನ್ನು ಒಂದು ಕಡೆ ನಿರೂಪಣೆ ಮಾಡಿದರೆ, ಇನ್ನೊಂದು ಪಕ್ಷವನ್ನು ಇನ್ನೊಂದು ಕಡೆ ಪ್ರಸಂಗಾತ ನಿರೂಪಣೆ ಮಾಡಿರ್ತಾರೆ. ಹಾಗಾಗಿ ಒಂದೊಂದು ಕಡೆ ಒಂದೊಂದು ವಿಷಯವನ್ನು ಹೇಳಿದಾಗ ಶಿಷ್ಯರಿಗೆ, ಬಾಲಕರಿಗೆ ಅದನ್ನು ಒಂದು ಕಡೆ ಮಾಡ್ಕೊಳ್ಳಿಕ್ಕೆ ಸಾಮರ್ಥ್ಯ ಇರೋದಿಲ್ಲ. ಆದ್ದರಿಂದ ಈ ವಿಕ್ಷಿಪ್ತ ಬೇರೆ ಬೇರೆ ಕಡೆ ಇರುವಂಥ ವಿಷಯಗಳನ್ನು ಒಂದು ಕಡೆ ಸಂಗ್ರಹ ಮಾಡ್ತಿದ್ದೇವೆ. ಆದ್ದರಿಂದಾಗಿ ನನ್ನ ಶ್ರಮ ಸಾರ್ಥಕ ಆಯಿತು. ಮತ್ತು ಕ್ವಾಪ್ಯುಕ್ತಸ್ಯ ಉಪಪಾದನಾತ್ ಅಂತ ಕೆಲವೊಂದು ಕಡೆ ಟೀಕಾಚಾರ್ಯರು ಹೇಳಿರ್ತಾರೆ. ಅದನ್ನು ಉಪಪಾದನೆ ಮಾಡೋದು, ಅದರ ಮೇಲೆ ಪ್ರಶ್ನೆಗಳನ್ನು ಮಾಡಿಕೊಂಡು ಉತ್ತರಗಳನ್ನು ಕೊಟ್ಟು ಆ ಕೋಟಿ ಕ್ರಮವನ್ನು ಬೆಳೆಸಿ ನಿರೂಪಣೆ ಮಾಡಿದ್ರಿಂದಾಗಿ ಈ ನನ್ನ ಶ್ರಮ ಸಫಲ ಆಗಿದೆ ಅಂತ ಹೇಳ್ತಾನೆ. ಮೂರನೆಯ ಪಾದ ಅನುಕ್ತ ಕಥನಾತ್ ಕ್ವಾಪಿ ಅಂತ. ಇದ್ರ ಮೇಲೆ ದೊಡ್ಡ ಒಂದು ವಿಚಾರವೇ ನಡೆಯುತ್ತೆ ಯಾವಾಗಲೂ ಕೂಡ. ಅನುಕ್ತ ಕಥನಾತ್ ಅಂದರೆ ಏನು? ಯಾರೂ ಹೇಳದೇ ಇದ್ದದ್ದನ್ನು ನಾನು ಹೇಳ್ತಾ ಇದ್ದೇನೆ, ಆದ್ದರಿಂದಾಗಿ ನನ್ನ ಶ್ರಮ ಸಫಲ ಆಯಿತು ಅಂತ ವ್ಯಾಸರಾಜರು ಹೇಳ್ತಾ ಇದ್ದಾರೆ. ಇದನ್ನು ನೋಡಿದಾಗ ಏನು ವ್ಯಾಸರಾಜರಿಗೆ ಅಹಂಕಾರ ಇದೆಯಾ? ಯಾಕೆ? ಯಾರೂ ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ ಅಂದರೆ ಏನಾಯಿತು? ಹಿಂದಿದ್ದವರಿಗೆ ಅಜ್ಞಾನ ಇದೆ, ಅವ್ರಿಗೆ ಗೊತ್ತಾಗಿಲ್ಲ ಹೇಳೋಕ್ಕೆ, ಅದನ್ನು ಹೇಳ್ತಾ ಇದ್ದೀನಿ. ಇವಾಗ ಶ್ರೀಮದಾಚಾರ್ಯರನ್ನ ಟೀಕಾಕೃತ್ಪಾದರನ್ನ ಸರ್ವಜ್ಞ ಕಲ್ಪರು ಅಂತ ತುಪ್ತೇವೆ, ಎಲ್ಲ ತಿಳಿದಿದೆ ಅಂತ. ಆದರೆ ಹೇಳಿಲ್ಲ ಅಂತಂದ್ರೆ ಏನಾಗುತ್ತೆ? ಅವ್ರಿಗೆ ಅಜ್ಞಾನ ಇದೆ ಅಂತ ಹೇಳ್ದಂಗೆ ಆಗುತ್ತಲ್ವ ಅಂತ. ಇದಕ್ಕೆ ತುಂಬ ದೊಡ್ಡ ವಿಚಾರ ಬಂದಾಗ ಕೆಲವೊಬ್ಬರು ಅನೇಕ ವ್ಯಾಖ್ಯಾನಕಾರರು ಅನೇಕ ರೀತಿಯಾದ ವಿವರಣೆಯನ್ನು ಬರೆದರೆ, ವಿಜೇಂದ್ರ ತೀರ್ಥರ ಒಂದು ವ್ಯಾಖ್ಯಾನ ಇಲ್ಲಿ ಅತ್ಯಂತ ಸಮಂಜಸವಾಗಿ ತೋರುತ್ತೆ. ಯಾಕೆ? ವಿಜೇಂದ್ರ ತೀರ್ಥರಲ್ಲಿ ಏನು ಹೇಳ್ತಾರೆ? ಪೂರ್ವಾಚಾರ್ಯೈ ಪ್ರಾಚೀನ ಪ್ರಬಂಧೇಶು ಕಥನೀಯಸ್ಯ ಸರ್ವಸ್ಯಾಪಿ ಅರ್ಥಸ್ಯ ಕಥನಾತ್ ಅನ್ಯಥಾ ತತ್ರ ತೇಷಾಂ ಅಜ್ಞಾನ ಪ್ರತಿಪಾದನಂ ಪರ್ಯವಸಿತಂ ಸ್ಯಾತಿತಿ ನ ಚ ವಾಚ್ಯಂ. ಯಾಕೆ? ಜ್ಞಾನಿನಾಮಪ್ಯುಕ್ತ ವೈಮುಖ್ಯ ದರ್ಶನಾತ್ ಅಂತ. ಅಲ್ಲ, ಸರ್ವಜ್ಞರಾದ ಮಾತ್ರಕ್ಕೆ ಎಲ್ಲವನ್ನೂ ಹೇಳಬೇಕು ಅಂತ ನಿಯಮ ಇಲ್ಲ, ಆಯಿತಾ? ಯಾಕಂತಂದರೆ ಕೆಲವೊಂದು ವಿಷಯಗಳು ಗೌಪ್ಯವಾಗಿರುತ್ತೆ, ಎಲ್ಲರೂ ತಿಳ್ಕೊಬಾರ್ದು ಆ ವಿಷಯಗಳನ್ನು. ಯಾರು ತಿಳ್ಕೊಬೇಕೋ ಆ ಅಧಿಕಾರಿಗಳು ಮಾತ್ರ ತಿಳ್ಕೊಬೇಕಾದ ಸ್ಥಿತಿ ಇರುತ್ತೆ. ಆದ್ದರಿಂದ ಯಾರೋ ಒಬ್ಬ ಶಿಷ್ಯ ಇರ್ತಾನೆ, ಅವನು ಸ್ವಲ್ಪ ಬೇರೆ, ಅವನ ಮನಸ್ಥಿತಿ ಬೇರೆ ರೀತಿಯಲ್ಲಿದ್ದಾಗ ಗುರುಗಳು ಆ ಪ್ರಧಾನವಾದ ತತ್ವಗಳನ್ನು ತಿಳಿಸ್ಕೊಡೋದಿಲ್ಲ. ಕೃಷ್ಣನು ಕೂಡ ಇತಿಗುಹ್ಯತಮಂ ಶಾಸ್ತ್ರ ಮಿದಮುಕ್ತಂ ಮಯಾನಘ ಅಂತ ಹೇಳ್ತಾನೆ. ನಿನಗೆ ಅರ್ಜುನ
ನಿನಗೆ ಮಾತ್ರ ನಾನು ಈ ತುಂಬ ಗುಖ್ಯತಮ ಶಾಸ್ತ್ರವನ್ನು ಹೇಳ್ತಾ ಇದ್ದೇನೆ ಅಂತ. ಅಂದರೆ ಇದು ಎಲ್ಲರಿಗೂ ಹೇಳೋವಂಥದ್ದಲ್ಲ, ಎಲ್ಲರೂ ಏನು ತಿಳ್ಕೊಳ್ಳಿಕ್ಕೆ ಅಧಿಕಾರಿಗಳಲ್ಲ ಅಂತ ಬರುತ್ತೆ. ಅದೇ ರೀತಿಯಾಗಿ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರೆಲ್ಲ ಸರ್ವಜ್ಞರಾಗಿದ್ದರೂ ಕೂಡ ಅವರು ಅದನ್ನು ಹೇಳಿರೋದಿಲ್ಲ. ಅದನ್ನು ಇಲ್ಲಿ ವ್ಯಾಸರಾಜರು ನಿರೂಪಣೆ ಮಾಡ್ತಾ ಇದ್ದಾರೆ ಅಂತ ಅರ್ಥವನ್ನು ಹೇಳಿದಾಗ ಅವರಿಗೆ ಅಜ್ಞಾನ ಇದೆ ಅಂತ ಅರ್ಥ ಆಗೋದಿಲ್ಲ. ಹೊರತು ಅವ್ರಿಗೆ ಜ್ಞಾನ ಇದ್ದೇ ಇದೆ, ಆದರೆ ಅವರು ಇಚ್ಛಾಪೂರ್ವಕವಾಗಿ ಹೇಳಿಲ್ಲ ಅನ್ನೋದು ಸಿದ್ಧ ಆಗತ್ತೆ. ಆನಂತರ ತದಭಾವೇಪಿ ಜ್ಞಾತಸ್ಯ ಸರ್ವಸ್ಯ ಉಕ್ತಿ ನಿಯಮಾಭಾವಾಚ್ಚ. ಹಂಗಂದ್ರೆ ಇನ್ನೊಂದು ಪ್ರಶ್ನೆ ಬರುತ್ತವಾಗ, ಅಲ್ಲ ಮತ್ತು ಅವರಿಗೆ ಶಿಷ್ಯ ಮುಂದೆ ಯೋಗ್ಯರಲ್ಲ ಅಂತ ಅವ್ರಿಗೆ ಗೊತ್ತೋದು, ಅವ್ರು ಹೇಳದೇ ಇರಬೇಕಾದ್ರೆ ಮತ್ತು ನೀವ್ಯಾಕೆ ಹೇಳ್ತೀರಾ ಅಂತ ಒಂದು ಪ್ರಶ್ನೆ ಬರುತ್ತಲ್ವ. ಅದಕ್ಕಾಗಿ ಹೇಳ್ತಾರೆ. ಮತ್ತು ಇನ್ನೊಂದೇನು ಅಂತಂದರೆ, ತಿಳ್ಕೊಂಡಿದ್ದು ಮಾತ್ರಕ್ಕೆ ಎಲ್ಲವನ್ನೂ ಕೂಡ ಹೇಳಬೇಕು ಅಂತ ನಿಯಮ ಇಲ್ಲ. ಅಸ್ಮದಾದಿಶ್ವಪಿ ಜ್ಞಾತ ಸರ್ವಾರ್ಥ ಅನುಕ್ತೇಯ ಅನುಭವ ಸಿದ್ಧತ್ವ ಅಂತ ನಮ್ಮೆಲ್ಲರಿಗೂ ಕೂಡ ಆ ಥರ ಅನುಭವ ಇದೆಯಲ್ವಾ. ಇವಾಗ ನಾವೇನೋ ಒಂದು ವಿಷಯ ಹೇಳಬೇಕಾಗಿರುತ್ತೆ. ಉದಾಹರಣೆಗೆ ರಾಮಾಯಣದಲ್ಲಿ ರಾಮ ಇದ್ದ, ರಾಮ ಸೀತೆಯನ್ನು ಕಾಪಾಡಿದ. ಇದರಲ್ಲಿ ನಮಗೆ ಎಷ್ಟು ಇಡೀ ರಾಮಾಯಣ ಗೊತ್ತಿದೆ ಕತೆ. ಹಾಗೆ ಇಡೀ ರಾಮಾಯಣ ಕತೆ ಹೇಳ್ತಾ ಕೊಡ್ಲಿಕ್ಕಾಗತ್ತಾ? ಹೇಳಲ್ಲ ನಾವು. ಯಾಕೆ? ಕಾರಣಾಂತರಗಳಿಂದಾಗಿ ನಾವು ಅದನ್ನ ಹೇಳಲ್ಲ. ಹೇಳದೇ ಇದು ಮಾತ್ರಕ್ಕೆ ನಮಗೆ ಅದ್ರ ಜ್ಞಾನನೇ ಇಲ್ಲ ಅಂತ ಅರ್ಥ ಆಗೋದಿಲ್ಲ. ಅದೇ ರೀತಿಯಾಗಿ ಇಲ್ಲೂ ಕೂಡ ಸಂಪೂರ್ಣ ಜ್ಞಾನ ಶ್ರೀಮದಾಚಾರ್ಯರಿಗಿದ್ದರೂ ಕೂಡ ಅವರು ಅದನ್ನು ಹೇಳದೇ ಇದು ಮಾತ್ರಕ್ಕೆ ಏನು ಅವರು ಅಜ್ಞಾನಿಗಳು ಅಂತ ಆಗೋದಿಲ್ಲ. ನಿಮ್ಮ ಪ್ರಕಾರ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲದಿರೋ ವಿಷಯನೇ ವ್ಯಾಸರಾಜ ಅನುವಾದ ಮಾಡ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯ ಒಂದು ವೇಳೆ ವ್ಯಾಸರಾಜರಿಗೆ ಇದ್ದಿದ್ರೆ ಅವಾಗ ಅವರು ಅನುಕ್ತ ಕಥನಾತ್ ಕ್ವಾಪಿ ಅಂತ ಹೇಳ್ತಿರ್ಲಿಲ್ಲ, ಹೊರತು ಅಜ್ಞಾತ ಕಥನಾತ್ ಕ್ವಾಪಿ ಅಂತ ಹೇಳ್ತಿದ್ರಂತೆ. ಎಷ್ಟು ತುಂಬ ಒಳ್ಳೆಯ ಒಂದು ಉತ್ತರ. ಅಲ್ಲಿ ಅನುಕ್ತ ಅಂತ ಏನಾಯಿತು, ಅವರು ಹೇಳದೇ ಇದ್ದದ್ದನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಅಷ್ಟೇ ಅರ್ಥ, ಹೊರತು ಅವರಿಗೆ ತಿಳಿದೇ ಇದ್ದದ್ದನ್ನು ನಾನು ತಿಳಿಸ್ತಾ ಇದ್ದೇನೆ, ಪೂರ್ವಾಚಾರ್ಯರಿಗೆ ತಿಳಿದೇ ಇದ್ದದ್ದನ್ನು ನಾನು ತಿಳಿಸ್ತಾ ಇದ್ದೇನೆ ಅಂತ ಅರ್ಥ ಸರ್ವಥಾ ಅಲ್ಲ ಅಲ್ವಾ. ಒಂದು ವೇಳೆ ಅದೇ ಅಭಿಪ್ರಾಯ ಪೂರ್ವಾಚಾರ್ಯರಿಗೆ ಗೊತ್ತಿಲ್ಲದಿರುವಂಥದ್ದನ್ನು ನಾನು ತಿಳಿಸ್ತಾ ಇದ್ದೇನೆ ಅಂತಂದರೆ ನ್ಯಾಯಾಮೃತಕಾರರ ವ್ಯಾಸರಾಜರ ಒಂದು ವಾಕ್ಯ ಯಾವ ಥರ ಇರ್ತಿತ್ತು? ಅಜ್ಞಾತ ಕಥನಾತ್ ಕ್ವಾಪಿ ಅಂತ ಅವರು ವಾಕ್ಯವನ್ನು ರಚನೆ ಮಾಡ್ತಾಯಿದ್ರು. ಆದ್ದರಿಂದಾಗಿ ಈ ಒಂದು ಪ್ರಶ್ನೆಗಳೇನಿದೆ ಇವೆಲ್ಲವೂ ಕೂಡ ಒಂದು ಬಾಲಜನ ಮನೋರಂಜನಕವಾದಂತಹ ಪ್ರಶ್ನೆಗಳು ಅಂತ ಅವರು ಹೇಳ್ತಾರೆ. ಹಂಗಾಗಿ ಕ್ಷುಲ್ಲಕ ಪ್ರಶ್ನೆಗಳು, ಬೇಡದೇ ಇರುವಂತಹ ವಿಚಾರ ಅಂತಾರಲ್ಲ, ಆ ರೀತಿಯಾಗಿ ಈ ಥರ ವಿಚಾರಗಳನ್ನು ಮಾಡಬೇಡಿ ದಯವಿಟ್ಟು ಅಂತ ವಿಜಯತೀರ್ಥರು ಆ ಮಂಗಳಾಚರಣೆಯಲ್ಲೇ ಬರೀ ಅನುಕ್ತ ಕಥನಾತ್ ಕ್ವಾಪಿ ಅನ್ನುವಂತಹ ವಿಚಾರವನ್ನು ಎಲ್ಲರ ಮನಸ್ಸಿಗೆ ಮುಟ್ಟುವಂತೆ ಎಷ್ಟು ಸೂಕ್ಷ್ಮಾಂಶಗಳನ್ನು ಗಮನಿಸಿ ಅವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇದು ಒಂದು ಉದಾಹರಣೆ ಅಷ್ಟೇ. ಇನ್ನು ಶಾಸ್ತ್ರದ ದೃಷ್ಟಿಯಿಂದ ನಾವು ಹೇಳ್ತಾ ಹೋದರೆ ಲಘ್ವಾಮೋಹದಲ್ಲಿ ದೃಶ್ಯತ್ವ, ಜಡತ್ವ, ಪರಿಚ್ಛಿನ್ನತ್ವ ಅಂತೆಲ್ಲ ಶಾಸ್ತ್ರ ವಿಷಯಗಳು ಬಂದಾಗ ವ್ಯಾಸರಾಜರ ಅನೇಕ ವಿಷಯಗಳಿಗೆ ಅದ್ವೈತಿಗಳ ಏನೊಂದು ಗ್ರಂಥಗಳಲ್ಲಿ ಅದರ ಉಲ್ಲೇಖ ಇರುತ್ತೆ, ಅದನ್ನೆಲ್ಲವನ್ನು ಕೂಡ ವಿಜಯೇಂದ್ರ ತೀರ್ಥ ಶ್ರೀಪಾದರು ಲಘ್ವಾಮೋಹದಲ್ಲಿ ಒದಗಿಸಿದ್ದಾರೆ. ಮತ್ತು ವಿಶೇಷ ಅರ್ಥಗಳನ್ನು, ಅನೇಕ ರೀತಿಯಾದಂತಹ ಅರ್ಥಗಳನ್ನು ವ್ಯಾಸತ್ರಯದ ವಾಕ್ಯಗಳಿಗೆ ಒಂದು ವಾಕ್ಯಕ್ಕೇ ಅನೇಕ ಅರ್ಥಗಳನ್ನು ಕೂಡ ವಿಜಯತೀರ್ಥರು ವರ್ಣನೆ ಮಾಡ್ತಾರೆ. ಅದೇ ನ್ಯಾಯಸುಧೆಯಲ್ಲಿ ಟೀಕಾಕೃತ್ಪಾದರು ಮಂಗಳಾಚರಣೆ ಮಾಡಬೇಕಾದ್ರೆ ಚಂಚರೀಕತಿ ಮೇಮನಃ ಅಂತ ಒಂದು ಪದ ಪ್ರಯೋಗ ಮಾಡ್ತಾರೆ. ಚಂಚರೀಕ ಅಂತಂದರೆ ಜೇನುಹುಳ, ಅದರಂತೆ ನನ್ನ ಮನಸ್ಸು ಆಡ್ತಾ ಇದೆ ಅಂತ. ಅಂದ್ರೇನು? ಜೇನುಹುಳ ಏನು ಮಾಡುತ್ತೆ, ಒಮ್ಮೆ ಒಂದು ಹೂವಿನಲ್ಲಿ ಹೋಗಿ ಕೂಡುತ್ತೆ, ಅದರ ಸ್ವಲ್ಪ ರಸವನ್ನು ಹೀರ್ಕೊಳ್ಳುತ್ತೆ, ಮತ್ತು ಪಕ್ಕದ ಹೂವಿಗೆ ಹೋಗುತ್ತೆ, ಮತ್ತು ಪಕ್ಕದ ಹೂವು, ಈ ರೀತಿಯಾಗಿ ಅನೇಕ ಕಡೆ ಓಡಾಡ್ತಾ ಇರುತ್ತೆ. ಅದೇ ರೀತಿ ಟೀಕಾಕೃತ್ಪಾದರ ಮನಸ್ಸು ಕೂಡ ಅಂತೆ. ಶ್ರೀಮದಾಚಾರ್ಯರ ಒಂದು ಅನುವ್ಯಾಖ್ಯಾನ ಶ್ಲೋಕವನ್ನು ಓದಿದರೆ ಅವ್ರಿಗೆ 10 ಅರ್ಥಗಳು ತೋರ್ತಾ ಇದೆಯಂತೆ. ಆದ್ದರಿಂದ ಆ ಥರ 10 ಅರ್ಥಗಳನ್ನು ಕೂಡ ಇಲ್ಲಿ ಈ ಅರ್ಥ, ಈ ಅರ್ಥ ಅಂತ ಅನೇಕ ರೀತಿಯಂತಹ ಅರ್ಥಗಳನ್ನು ನ್ಯಾಯಸುಧೆಯಲ್ಲಿ ಟೀಕಾಕೃತ್ಪಾದ ವರ್ಣನೆ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ವಿಜಯೇಂದ್ರ ತೀರ್ಥರು ಕೂಡ ನ್ಯಾಯಾಮೃತದ ಅನೇಕ ವಾಕ್ಯಗಳಿಗೆ
ಅದರ ಮೇಲೆ ಬರುವಂತಹ ಪ್ರಶ್ನೆಗಳು, ನ್ಯಾಯಾಮೃತ ಮೂಲದ ಮೇಲೆ ಅನೇಕ ಪ್ರಶ್ನೆಗಳೇನು ಬರುತ್ತೆ ಅದಕ್ಕೆ ಉತ್ತರ ಕೊಡುವ ರೂಪದಲ್ಲಿ ಅವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ವಿಜೇಂದ್ರ ತೀರ್ಥರ ವ್ಯಾಖ್ಯಾನಗಳು ಒಟ್ಟು ಎಷ್ಟು ಗ್ರಂಥಗಳು ಮಾಡಿರಬಹುದು ಅಂತ ಒಂದು ಯೋಚನೆಯನ್ನು ಮಾಡಿದಾಗ ಒಂದು ರಾಘವೇಂದ್ರ ವಿಜಯದಲ್ಲಿ ಬರುವಂತಹ ಶ್ಲೋಕ, ವಾಕ್ಯೇ ಪದೇ ಪಾದ ವಿಲೋಚನೋಕ್ತೌ ವ್ಯಾಸೀಯ ಶಾಸ್ತ್ರೇ ಚ ಕೃತಾಂತರಬಂಧಾನ್ ಆಸ್ತಾಂಬುಧ ಶ್ರೋತುಮಶೇಷ ಮೇಷಾಮಾಖ್ಯಾಂ ಸಮಾಖ್ಯಾದ್ಯದಿ ಪಂಡಿತೋಸೌ. ಒಂದು ಚಾಲೆಂಜ್ ಕೊಡ್ತಾರಂತೆ ಪಂಡಿತರಿಗೆ ಚಾಲೆಂಜ್. ಏನಂತಂದರೆ ವಿಜೇಂದ್ರ ತೀರ್ಥರ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡ್ರಿ ಅಂತ ಚಾಲೆಂಜ್ ಅಲ್ಲ ಅದು. ಯಾಕಂದರೆ ಸಾಧ್ಯ ಇಲ್ಲ, ಅದು ಇಂಪಾಸಿಬಲ್. ಯಾರ ಕೈಯಲ್ಲೂ ಕೂಡ ವಿಜೇಂದ್ರ ತೀರ್ಥರ ಸಮಗ್ರ ಎಲ್ಲ ಗ್ರಂಥಗಳ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಗೊಂದು ದೊಡ್ಡ ಪರ್ವತ ಒಬ್ಬ ಮನುಷ್ಯ ಎತ್ರಿ ಅಂತ ಯಾರು ಚಾಲೆಂಜ್ ಕೊಡಲ್ಲ ಅದು. ಯಾಕಂದರೆ ಚಾಲೆಂಜ್ ಕೊಡಬೇಕು ಅಂತಂದರೆ ಪಾಸಿಬಲ್ ಆಗಿರಬೇಕು, ಕಷ್ಟನೂ ಆಗಿರಬೇಕು ಅಲ್ವಾ. ಆದ್ದರಿಂದ ವಿಜೇಂದ್ರ ತೀರ್ಥರ ಎಲ್ಲ ಗ್ರಂಥಗಳ ಅಧ್ಯಯನ ಅನ್ನೋದು ಸಾಧ್ಯವೇ ಇಲ್ಲ. ಮತ್ತೇನು ಚಾಲೆಂಜು ಅಂತಂದರೆ ಯೇಷಾಂ ಆಖ್ಯಾಂ ಸಮಾಖ್ಯಾದ್ ಯದಿ ಪಂಡಿತೋಸೌ ಅಂತ. ಇವರ ಏನು ಗ್ರಂಥಗಳಿದೆ ಆ 108 ಗ್ರಂಥಗಳು ಉಪಲಬ್ಧವಾಗಿರೋ ಪ್ರಸಿದ್ಧವಾದಂತಹ 108 ಗ್ರಂಥಗಳಿದೆ, ಅದರ ಹೆಸರು ಬರೀ ಆಖ್ಯಾಂ, ಬರೀ ಹೆಸರು ಹೇಳಿ ಸಾಕು. ದೊಡ್ಡ ಪಂಡಿತ ಆಗಿರೋ 108 ಗ್ರಂಥಗಳ ಹೆಸರು ಹೇಳಿದರೆ ಸಾಕು ನೀವು ದೊಡ್ಡ ಪಂಡಿತರು ಅಂತ. ಅಂತಹ ಉತ್ಕೃಷ್ಟವಾದ ಗ್ರಂಥಗಳು, ಅಷ್ಟು ಗ್ರಂಥಗಳು, ಈ ರೀತಿಯಾದಂತಹ ಒಂದು ಅವರ ಗ್ರಂಥ ರಚನೆಯಲ್ಲಿ ಅಷ್ಟು ಆಸಕ್ತಿ ಗುರುಗಳಿಗೆ ವಿಜೇಂದ್ರ ತೀರ್ಥರಿಗೆ ಅನ್ನೋದು ನಮಗೆ ಈ ಗ್ರಂಥಗಳನ್ನು ನೋಡಿದಾಗ ಅನುಭವಕ್ಕೆ ಬರುತ್ತೆ. ಇನ್ನು ಈ ಲಘ್ವಾಮೋದದ ವಿಷಯದಲ್ಲಿ ಮುಂದೆ ಬರ್ತಾ ಕೇವಲ ಲಘ್ವಾಮೋದದ ವ್ಯಾಖ್ಯಾನವೇ 1-2 ವಾಲ್ಯೂಮ್ ಪುಸ್ತಕ ಆಗತ್ತೆ. ಅಷ್ಟು ವಿವೃತವಾಗಿ ಆ ಗ್ರಂಥ ಉಪಲಬ್ಧವಾಗಿದೆ. ಈ ಗ್ರಂಥದ ಅಧ್ಯಯನ ಕ್ರಮದಲ್ಲಿ ಈಗ ಕುಂಠಿತವಾಗಿದೆ ಅಧ್ಯಯನ. ಯಾಕೆಂತಂದರೆ ಜನರಿಗೆ ಮತಿ ಬರ್ತಾ ಕ್ಷೀಣಿಸ್ತಾ ಹೋಗತ್ತಂತೆ. ಮೊದಲಿದ್ದವರಿಗೆ ಬರೀ ಭಾಷ್ಯ ನೋಡಿದ್ರೇ ಎಲ್ಲ ಅರ್ಥ ಆಗೋದು, ಆಮೇಲೆ ಟೀಕಾವಾಕ್ಯ ನೋಡಿದರೆ ಅರ್ಥ ಆಗೋದು, ಆಮೇಲೆ ವ್ಯಾಸತ್ರಯ ನೋಡಿದರೆ ಅರ್ಥ ಆಗೋದು. ಈ ರೀತಿಯಾಗಿ ಬರ್ತಾ ಜನರ ಮತಿ ಅನ್ನೋದು ಕ್ಷೀಣವಾಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಆಗಿನ ಕಾಲದಲ್ಲಿ ಗ್ರಂಥ ರಚನೆ, ಅಧ್ಯಯನ ಇದರಲ್ಲೇ ಒಂದು ಜೀವನ ಅನ್ನೋದು ಇತ್ತು. ಈಗಿನ ಕಾಲದಲ್ಲಿ ಅಧ್ಯಯನ ಜೊತೆಗೆ ಅಧ್ಯಯನ ಬೇರೆ ಮತ್ತು ಸಂಪಾದನೆ ಬೇರೆ. ಆದ್ದರಿಂದ ಎರಡೂ ಕಾರ್ಯಗಳನ್ನು ಮಾಡುವುದು ಜನರ ಮನಸ್ಸಿಗೆ ಕಠಿಣವಾಗಿದೆ. ಆದ್ದರಿಂದ ಈ ಗ್ರಂಥಗಳ ಅಧ್ಯಯನ ಸ್ವಲ್ಪ ಈಗ ಕುಂಠಿತವಾಗಿದೆ. ಎಲ್ಲಿ ತುಂಬ ಸಂದೇಹ ಬರುತ್ತೋ ವಾಕ್ಯಾರ್ಥಗಳಲ್ಲಿ ಈ ಲಘ್ವಾಮೋದ ಗ್ರಂಥವು ತುಂಬ ಬಳಕೆಯಲ್ಲಿದೆ. ಅಂತಹ ವಿಶಿಷ್ಟವಾದಂತಹ ಗ್ರಂಥಗಳನ್ನು ಮಾಡಿರುವಂತಹ ವ್ಯಾಸರಾಜ ತೀರ್ಥರ ವಿಶೇಷ ಶಿಷ್ಯರಾದಂತಹ ವಿಜೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ ಈ ಪಕ್ಷದಲ್ಲಿ ನಡೀತಾ ಇದೆ. ಕುಂಭಕೋಣಂ ಕ್ಷೇತ್ರದಲ್ಲಿ ನಾವು ವಿಜೇಂದ್ರ ತೀರ್ಥರ ಭವ್ಯವಾದಂತಹ ಬೃಂದಾವನವನ್ನು ನೋಡ್ತೇವೆ, ಆ ಕಪಿಲ ತೀರ್ಥದ ಸಮೀಪದಲ್ಲಿ. ಆ ಕುಂಭಕೋಣಂ ಕ್ಷೇತ್ರವೇ ಅವರ ಒಂದು ಕ್ಷೇತ್ರ, ಸಿದ್ಧಿ ಕ್ಷೇತ್ರ, ವಿಜೇಂದ್ರ ತೀರ್ಥರ ಸಾಧನಾ ಕ್ಷೇತ್ರ ಅಂತ ಹೇಳ್ಬೋದು. ಯಾಕೆ ಅಲ್ಲಿ ನಮಗೆ ರಂಗಪಾಣಿಯಿಂದ ಚಕ್ರಪಾಣಿಯಿಂದಾಗಿ ರುದ್ರದೇವರ ದೇವಸ್ಥಾನದ ತನಕ ಅವರು ಕಟ್ಟಿ ನಡೆದದ್ದಾಗಿರಲಿ, ಅಥವಾ ಸರೋವರಗಳಲ್ಲಿ ನಮಗೆ ಚಕ್ರಾಂಕಿತಗಳು ಸಿಕ್ಕಿದ್ದು, ಈ ರೀತಿಯಾಗಿ ವಿಜೇಂದ್ರ ತೀರ್ಥರ ಒಂದು ಪವಾಡಗಳನ್ನು ಏನು ಕೇಳ್ತೇವೆ ಅವೆಲ್ಲವೂ ಕೂಡ ಸಾಮಾನ್ಯವಾಗಿ ಕುಂಭಕೋಣಂನಲ್ಲಿ ನಾವು ಕೇಳ್ತೇವೆ. ಆದ್ದರಿಂದಾಗಿ ಒಂದು ದೊಡ್ಡ ಕ್ಷೇತ್ರ ಅದು. ಅಲ್ಲಿ ಇದ್ದು ವಿಜೇಂದ್ರ ತೀರ್ಥರು ಸಾಧನೆ ಮಾಡಿದ್ದಾರೆ ಅಂತಂದರೆ ಆ ಕ್ಷೇತ್ರದ ಮಹಿಮೆ ಅಷ್ಟಿಷ್ಟಲ್ಲ. ಅಂತಹ ಕ್ಷೇತ್ರದಲ್ಲಿ ನಾವು ವಿಜೇಂದ್ರ ತೀರ್ಥರ ಒಂದು ಬೃಂದಾವನವನ್ನು ನೋಡ್ತೇವೆ. ಮತ್ತು ಈ ವಿಜೇಂದ್ರ ತೀರ್ಥರ ಒಂದು ಸನ್ಯಾಸ ಸಂದರ್ಭದಲ್ಲೂ ಕೂಡ ಅವರ ಗ್ರಂಥದಲ್ಲಿ ಅವರ ಆಸಕ್ತಿ ಎಷ್ಟಿತ್ತು, ಗ್ರಂಥ ರಚನೆಗಳಲ್ಲಾಗಿರ್ಬೋದು, ವಾದಗಳನ್ನು ಮಾಡುವುದರಲ್ಲಾಗಿರ್ಬೋದು. ವ್ಯಾಸರಾಜರ ಅಪ್ರತಿಮ ಶಿಷ್ಯ ಅಂತ ಅವ್ರು ಯಾಕೆ ಪ್ರಸಿದ್ಧರಾಗ್ತಾರೆ ಅಂತಂದರೆ ವಾದರಂಗಾಚಾರ್ಯ ಅಂತೇನು ವ್ಯಾಸರಾಜರ ನಾಮ ಇದೆ ಅದನ್ನು ಅಕ್ಷರಶಃ ಒಳಗೂಡಿಸ್ಕೊಂಡವರು ವಿಜೇಂದ್ರ ತೀರ್ಥರು. ಯಾಕೆ ಅಂತಂದರೆ ಅವರ ಗುರುಗಳ ಒಂದು ವೃಂದಾವನ ಸಂದರ್ಭದಲ್ಲೂ ಕೂಡ ಅವರು ಕಾಶಿ ಕ್ಷೇತ್ರದಲ್ಲಿ ವಾಕ್ಯಾರ್ಥವನ್ನು ಮಾಡ್ತಾ ಇರ್ತಾರಂತೆ. ಆದ್ದರಿಂದಾಗಿ ಎಲ್ಲವನ್ನೂ ಬದಿಗೊತ್ತಿ ಅವರು ವಾಕ್ಯಾರ್ಥಕ್ಕಾಗಿಯೇ ಹೊರಡು ನಿಂತಹ ಮಹಾನುಭಾವರು. ಅಂತಹ ವಿಜಯತೀರ್ಥ ಶ್ರೀಪಾದರ
ಈ ಒಂದು ಆರಾಧನಾ ಮಹೋತ್ಸವ ಅಂಗವಾಗಿ ಏನೊಂದು ಈ ಜ್ಞಾನ ಕಾರ್ಯವನ್ನು ನಡೆಸಿದ್ದಾರೆ ಅವರಿಗೆ ಪೂಜ್ಯ ಗುರುಗಳಾದಂತಹ ವ್ಯಾಸರಾಜ ಮಠಾಧೀಶರಾದಂತಹ ವಿದ್ಯಾಶ್ರೀ ಶ್ರೀಪಾದಂಗಳವರ ಅಂತರ್ಯಾಮಿಯಾದಂತಹ, ಅದೇ ರೀತಿಯಾಗಿ ವಿಜೇಂದ್ರ ಚಿತ್ತ ಗುರು ಸಾರ್ವಭೌಮರ ಅಂತರ್ಯಾಮಿಯಾದಂತಹ, ವ್ಯಾಸರಾಜ ಗುರು ಸಾರ್ವಭೌಮರ ಅಂತರ್ಯಾಮಿಯಾದಂತಹ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಗೋಪಾಲಕೃಷ್ಣ ದೇವರು ವಿಶೇಷವಾದಂತಹ ಅನುಗ್ರಹವನ್ನು ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನನಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಸಂಸ್ಥೆಯವರಿಗೆ, ಅದೇ ರೀತಿಯಾಗಿ ನಾಲ್ಕು ಮಾತುಗಳನ್ನು ಆಡುವ ಸಾಮರ್ಥ್ಯವನ್ನು ನಮಗೆ ತಂದುಕೊಟ್ಟಂತಹ ನಮ್ಮ ವಿಶೇಷ ವಿದ್ಯಾಗುರುಗಳಾದಂತಹ ಸ್ವರೂಪೋದ್ಧಾರ ಗುರುಗಳಾದಂತಹ ಪೂಜ್ಯ ವಿದ್ಯಾಶ್ರೀ ತೀರ್ಥ ಶ್ರೀಪಾದಂಗಳವರ ಅಡಿದಾವರಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಒಂದೆರಡು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.